ನಮ್ಮ ಮೈಸೂರು ವಿಶೇಷ ಮೈಸೂರು ಮಸಾಲೆ ದೋಸೆನ ಮಾಡ್ತಾ ಇದ್ದೀನಿ. ಈ ಥರ ಮಸಾಲೆ ದೋಸೆನ ಮನೇಲಿ ಮಾಡಿಬಿಟ್ರಂತೂ ಬೆಳಗ್ಗೆಯಿಂದ ರಾತ್ರಿ ತನಕನೂ ಇದನ್ನೇ ತಿಂತೀರಾ, ಅಷ್ಟು ಗರಿಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ದೋಸೆ ಹಿಟ್ಟನ್ನು ರೆಡಿ ಮಾಡೋದಕ್ಕೆ 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ, 1/4 ಗ್ಲಾಸ್ ಆಗುವಷ್ಟು ಕಡಲೆಬೇಳೆ, ಉದ್ದಿನಬೇಳೆ, 1/4 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಗಟ್ಟಿ ಅವಲಕ್ಕಿ, 1 ಸ್ಪೂನ್ ಮೆಂತ್ಯನ ಹಾಕಿ ಒಂದು 2-3 ಸಲ ತೊಳೆದು ನೀರನ್ನು ಹಾಕಿ ಇದನ್ನು ಒಂದು 10 ಗಂಟೆಗಳ ಕಾಲ ಚೆನ್ನಾಗಿ ನೆನೆ ಹಾಕ್ಕೊಂಡು ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಗ್ರೈಂಡರ್ ಇಲ್ಲ ಅನ್ನೋರು ಮಿಕ್ಸಿಗೆ ಹಾಕಿನೂ ಸಹ ನುಣ್ಣಗೆ ರುಬ್ಕೋಬೋದು. ಈ ರೀತಿ ನುಣ್ಣಗೆ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಇದನ್ನು ಓವರ್ ನೈಟ್ ಹುಳಿ ಬರೋದಕ್ಕೆ ಬಿಡಬೇಕು. ಮಾರನೇ ದಿನ ಬೆಳಿಗ್ಗೆ ಹಿಟ್ಟು ಈ ಹದವಾಗಿ ಆಗಿರಬೇಕಾದ್ರೆ ಒಂದು 4 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು. 5 ನಿಮಿಷದ ನಂತರ ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಹದವಾಗಿ ಕಾದಿರುವಂತಹ ತವಾ ಮೇಲೆ ತೆಳುವಾಗಿ ಈ ರೀತಿ ದೋಸೆ ಹಾಕ್ಕೊಂಡು ಮೇಲೆ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನಾದ್ರೂ ಹಾಕೋಬೋದು. ಸೇಮ್ ಮಸಾಲೆ ದೋಸೆ ಥರನೇ ಬೇಕು ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿನೇ ಹಾಕೋಬೇಕು. ಮೇಲೆ ಚೀಸನ್ನು ಹಾಕ್ಕೊಂಡು ಈ ರೀತಿ ಆಲೂಗೆಡ್ಡೆ ಪಲ್ಯನ ಸ್ಟಫ್ ಮಾಡಿ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ಗರ್ಗರಿಯಾಗಿ ರುಚಿಯಾಗಿರುವಂತಹ ಮಸಾಲೆ ದೋಸೆ ಮನೇಲೇ ರೆಡಿ ಆಗೋಗುತ್ತೆ. ಮನೇಲಿ ಚಿರೋಟಿ ರವೆ ಇಲ್ಲ ಅಂತ ಅಂದರೆ ಚಿರೋಟಿ ರವೆ ಬದಲಾಗಿ ಅಕ್ಕಿ ಹಿಟ್ಟನ್ನು ಹಾಕಿ ಸಹ ಮಾಡ್ಕೋಬೋದು. ದೋಸೆ ಇಷ್ಟೇ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ.